ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಒಂದು ಕರ್ನಾಟಕದ ಕಿಂಗ್ ಅಂತಲೇ ಹೇಳ್ತೀವಿ ನಾವು, ಗೋಪಕುಮಾರ್ ಸರ್ ಅಂಥೇಳಿ ನಮ್ಮ ಒಂದು ಶಾಪಿಗೆ ಬಂದಿದ್ದರು. ಅವರನ್ನು ಯಾವ ರೀತಿ ವೆಲ್ಕಮ್ ಮಾಡಿದ್ವಿ, ಏನೆಲ್ಲ ಆಯಿತು ಆ ಒಂದು ಮೀಟಿಂಗ್ನಲ್ಲಿ ಕೇಳೋಣ ಬನ್ನಿ ಫ್ರೆಂಡ್ಸ್. ಇಡೀ ಭಾರತದ ಪ್ರತಿನಿಧಿಗಳು 15 ಕೋಟಿ ಆದಾಯ ಹೊಂದಿದವರು, ಆರ್ಸಿಎಂನವರ ತಳಹದಿ ಇವರು, ಭದ್ರ ಬುನಾದಿ ಹಾಕಿಕೊಟ್ಟವರು, ನಾವೆಲ್ಲ ಚಿಗುರುಗಳು. ಇವರಿಗೆ ಸ್ವಾಗತ ಮಾಡುವ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟ ಆರ್ಸಿಎಂನ ವೆಂಕಯ್ಯ ಮುನಿಯಪ್ಪ ಸರ್ ಅವರಿಗೂ ಎಲ್ಲರಿಗೂ ವಂದಿಸಿ ನನ್ನ ಒಂದು ಸ್ವರಚಿತ ಕವನ ಸ್ವಾಗತ ಸುಸ್ವಾಗತ ಬಯಸಿದೆ ಕವಿಹೃದಯ. ಗೋಪಕುಮಾರ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಬಯಸಿದೆ ಕವಿಹೃದಯ. ಮಂಗಳದ ಹೊಂಬೆಳಕು ಚೆಲ್ಲಿದೆ, ಪಂಚಮ ಸ್ವರದಿ ಕೋಗಿಲೆ ಹಾಡಿದೆ, ವಸಂತನ ಆಗಮನಕ್ಕೆ ಆರ್ಸಿಎಂ ಶುಭೋದಯ. ಪ್ರಕೃತಿ ದೇವಿ ಭುವನ ಸುಂದರಿಯಂತೆ ಕಂಗೊಳಿಸಿ ಕವಿಹೃದಯಕ್ಕೆ ಲಗ್ಗೆ ಹಾಕಿ, ಜಗವೆಲ್ಲ ಸುಂದರ ಮಂದಿರ, ಕುಂಚ ಬ್ರಹ್ಮ ಬಿಡಿಸಿದ ಚಿತ್ತಾರ, ಹೊಸ ಚಿಗುರು ಅಚ್ಚ ಹಸಿರು, ಹೊಸ ಚಿಗುರು ಅಚ್ಚ ಹಸಿರು, ಮಿಡಿ ಮಾವು ಬೇವು, ನಮ್ಮ ಚಿತ್ತ ನಮ್ಮ ಭಾವ ಸಾಮರಸ್ಯದ ಸಂಕೇತ. ಈಗ ಮೈಸೂರು ರೋಡಿಂದ ಈಗ ಈ ಒಂದು ಮೀಟಿಂಗ್ಗೋಸ್ಕರ ಬಂದಿದ್ದಾರೆ. ಅವ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಏಕೆಂದರೆ ಒಂದೊಳ್ಳೆಯ ಕವಿತೆಯ ಜೊತೆಗೆ ನಮ್ಮನ್ನೆಲ್ಲನೂ ಸ್ವಾಗತಗೊಳಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಆರ್ಸಿಎಂ ಅಭಿಯಾನಕ್ಕೆ ಸ್ವಾಗತ ಸುಸ್ವಾಗತವನ್ನು ಆ ಮೇಡಮ್ ಅವರಿಗೆ ಬಯಸುತ್ತಾ ಧನ್ಯವಾದಗಳು. ಸೇರಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಒಂದು ಪುಟ್ಟ ಮೀಟಿಂಗ್ ಬಂದಿರೋದಕ್ಕೆ ಅವರಿಗೆ ನಾವು ಪುಷ್ಪ ಮಾಲಿಕೆಯನ್ನು ನಮ್ಮ ಮುನಿಯಪ್ಪ ಸರ್ ಅರ್ಪಿಸಬೇಕಾಗಿ ನಿಮ್ಮೆಲ್ಲರ ಕೋರಿಕೆಯ ಜೊತೆಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಾಡಕ್ಟ್ ಸಿಗ್ತಾ ಇದೆ, ಮನೆಗೆ ಬೇಕಾದ ಕಾಸ್ಮೆಟಿಕ್ ಸಿಗ್ತಾ ಇದೆ, ಬಟ್ಟೆಗಳು ಸಿಗ್ತಾ ಇದೆ, ಚಪ್ಪಲ್ ಸಿಗ್ತಾ ಇದೆ, ಮತ್ತೆ ನೋಟ್ಬುಕ್ ಸಿಗ್ತಾ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಅದನ್ನ ಯೂಸ್ ಮಾಡಿಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ನನ್ನ ಜೀವನ ಮಾಡ್ತಾ ಇದೀವಿ. ನೀವೆಲ್ಲ ಮಾಡ್ಬೇಕು ಜೀವನ ಹೆಲ್ತಿಯಾಗಿ ಹ್ಯಾಪಿಯಾಗಿ. ಅದಕ್ಕೆ ಇವತ್ತು ನೀವೆಲ್ಲ ಬಂದಿದ್ರ. ಇವತ್ತು ಅಂತ ಒಂದು ಆರ್ಸಿಎಂ ಸಂಸ್ಥೆನಲ್ಲಿ ಇವತ್ತು 20 ವರ್ಷದಿಂದ ನಮ್ಮ ಸೌತ್ ಇಂಡಿಯಾಗೆ ಫಸ್ಟ್ ಮೊದಲಿಗೆ ಪರಿಚಯ ಮಾಡಿ ಕೊಟ್ಟಂತ ನಮ್ಮ ಗೋಪಕುಮಾರ್ ಸರ್ ಬಂದಿದ್ದಾರೆ. ಅವರು ಹೆಂಗಂದ್ರೆ ಅವರ ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ ಸಿಂಪಲ್ ಅಲ್ಲ. ಮೇಲೆ ಓಡ್ತಾ ಇರುವ ಆಕಾಶದಲ್ಲಿ ಓಡ್ತಾ ಇರುವ ಲೈನು, ರಾಕೆಟು, ಜೆಟ್ ಇಂಥ ಒಂದು ಇದರಲ್ಲಿ ಕೆಲಸ ಮಾಡಿ ಅದನ್ನ ಮೆಕ್ಯಾನಿಕ್ಸ್ ಮಾಡಿ ಅದ್ರಲ್ಲಿ ಕೆಲಸ ಮಾಡಿ ಅದರಲ್ಲಿ 1 ಲಕ್ಷ ರೂಪಾಯಿ ಸ್ಯಾಲ್ರಿನ ಬೇಡ ಅಂತ ರಿಸೈನ್ ಮಾಡಿಬಿಟ್ಟು ಈ ಒಂದು ಆರ್ಸಿಎಂ ಅಲ್ಲಿ ಫುಲ್ ಟೈಮ್ ಆಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಗ್ರೇಟ್ ಲೀಡರ್. ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ಕಿಂಗ್ ಅಂತ ಹೆಸರನ್ನ ಪಡ್ಕೊಂಡಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಒರಿಸ್ಸಾ ಸುಮಾರು ಒಂದು 10 ಸ್ಟೇಟ್ ಅಲ್ಲಿ ನಮ್ಮ ಸಾರ್ ಡೌನ್ ಅಲ್ಲಿ ಬಿಸ್ನೆಸ್ ನಡೀತಾ ಇದೆ. ಆ ಒಂದು ಬಿಸ್ನೆಸ್ ಸುಮಾರು ಒಂದು 30 ಕೋಟಿ ಬಿಸ್ನೆಸ್ ತಿಂಗಳಿಗೆ ಬರ್ತಾ ಇದೆ. ಒಂದು ಗ್ರೇಟ್ ಲೀಡರ್. ಇವತ್ತು ನಮ್ಮ ಒಂದು ಈ ಒಂದು ಸಣ್ಣ ಒಂದು ವಿಲೇಜ್ ರಾಮೋದ್ರ ನಗರ ಗ್ರಾಮಕ್ಕೆ ಒಂದು ಮೀಟಿಂಗ್ ಕೊಡಕ್ಕೆ ಅಲ್ಲಿಂದ ಕೇರಳದಿಂದ ಸಾರ್ ಬಂದಿದ್ದಾರೆ ಅಂದ್ರೆ ನಾವು ಸಣ್ಣದಾಗಿ ಅವ್ರನ್ನ ವೆಲ್ಕಮ್ ಮಾಡೋದಾಗುತ್ತಾ? ಜೋರಾಗಿ ವೆಲ್ಕಮ್ ಮಾಡಬೇಕು ಅವ್ರಿಗೆ. ಇವತ್ತು ನಮ್ಮ ಪರವಾಗಿ, ನಮ್ಮ ರಾಮಮೂರ್ತಿ ನಗರ್ ವಂಡರ್ ವರ್ಲ್ಡ್ ಪರವಾಗಿ, ನಮ್ಮ ಟೀಮ್ ಪರವಾಗಿ ಅವ್ರಿಗೆ ಆದರ ವೆಲ್ಕಮ್ ಮಾಡೋಣ. ಆರ್ಟಿ ವೆಲ್ಕಮ್ ಮಾಡ್ತೇನೆ. ವೆಲ್ಕಮ್ ಟು ಗೋಪಕುಮಾರ್ ಸರ್. ಎಲ್ಲರೂ ಸೇರಿ ನಾವು ಸ್ವಾಗತವನ್ನು ಕೋರಿದ್ವಿ. ಅದೇ ರೀತಿ ಮುಂದಿನ ಒಂದು ಕಾರ್ಯಕ್ರಮ ಏನಿದೆ, ಯಾಕೆಂದ್ರೆ ಪ್ರತಿಯೊಬ್ಬರು ಕುತೂಹಲ ಇದೆ, ಏನಾದರೂ ಒಂದು ಹೊಸ ಸಬ್ಜೆಕ್ಟ್ ಜೊತೆಗೆ ನಮ್ಗೆ ಹೇಳ್ತಾ ಮುಂದಿನ ಪೂರ್ತಿಯಾದ ಮೀಟಿಂಗ್ ನಮ್ಮ ಸಾರ್ಗೆ ಬಿಟ್ಕೊಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಮುಂದಿನ ಒಂದು ಕಾರ್ಯಕ್ರಮನ ನಾನು ಸ್ವಾಗತದ ಜೊತೆಗೆ ನಾನು ಸಾರ್ನ ಇನ್ವೈಟ್ ಮಾಡ್ತೀನಿ. ನನ್ನ ಹೆಸರು ಗೋಪಕುಮಾರ್. ನಾನು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಡಿಫೆನ್ಸ್ ಅಲ್ಲಿ ನೀವು ಆಕಾಶದಲ್ಲಿ ನೋಡುವಂಥ ಆಲ್ಮೋಸ್ಟ್ ಎಲ್ಲ ಏರ್ಕ್ರಾಫ್ಟಲ್ಲೂ ವರ್ಕ್ ಮಾಡಿದ್ದೀನಿ. ಹೆಲಿಕಾಪ್ಟರ್ಸ್, ಜೆಟ್ಸ್, ಫೈಟರ್ಸ್, ಇಂಡಿಯಾದಲ್ಲಿ ಸಾಕಷ್ಟು ಕಡೆ ಟ್ರಾವೆಲ್ ಮಾಡಿದ್ದೀನಿ. ಇಂಡಿಯನ್ ಬಾರ್ಡರ್ಸ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 18 years I had good experience with Air Force Defense. I worked with almost all aircrafts. I worked even in जीवा त्याग ಮಾಡ್ತಾ ಇದ್ದಾರೆ ಈಗಲೂ. बहुत सारे लोग अपने जीवन को त्याग कर रहे हैं अपने देश को बचाने के लिए. अभी भी, आज भी उसके लिए कोई युद्ध का जरूरत नहीं है. युद्ध ಇಲ್ಲಾದರೂ ಕೂಡ ಜನ ಅವರ ಜೀವ ತ್ಯಾಗ ಮಾಡ್ತಾನೇ ಇದ್ದಾರೆ ಪ್ರತಿದಿನ. ಎವ್ರಿ ಡೇ ದರ್ ಇಸ್ ಅ ಫೈರ್. ಬೇರೆ ದೇಶ ನಮ್ಮ ದೇಶಕ್ಕೆ
ನಮ್ಮ ದೇಶಕ್ಕೆ ಬರಬಾರ್ದು. ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂತ ನಿಟ್ಟಿನಲ್ಲಿ ಇವರೆಲ್ಲ ಅವ್ರ ಜೀವ ತ್ಯಾಗ ಮಾಡ್ತಾ ಇರೋದು. ಆದರೆ ಬೇರೆ ದೇಶ ಎಲ್ಲ ನಮ್ಮ ದೇಶ ಒಳಗಡೆ ಇಲ್ಲ. ಇಂಗ್ಲಿಷ್ ಅವರ ಕಾಲದಲ್ಲಿ जब अंग्रेजी लोग था तब ईस्ट इंडिया कंपनी के रूप से हमारा देश में व्यापार कर रहा था. अभी नहीं कर रहे हैं. ಈಗಲೂ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ಅವರು. ಮಾಡ್ತಾ ಇದ್ದಾರೆ ಇಲ್ವಾ? ಮಾಡ್ತಾ ಇದ್ದಾರೆ. ಅವಾಗ ಕಂಪನಿ ಹೆಸರು ಈಸ್ಟ್ ಇಂಡಿಯಾ ಅಂತ ಇತ್ತು. ಈಗ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಲಕ್ಷಾಂತರ ಕೋಟಿ ವ್ಯಾಪಾರ. ಪ್ರತಿದಿನ ನಾವು ಟಿವಿಯಲ್ಲಿ ನೋಡ್ತಾ ಇರೋ ಒಂದು ಅಡ್ವರ್ಟೈಸ್ಮೆಂಟ್. ಆ ಗೋಧಿಯನ್ನು ತಯಾರು ಮಾಡಿದ್ಯಾರು? ನಮ್ಮ ದೇಶದ ರೈತರು. ಕರೆಕ್ಟ್. ಆ ಗೋಧಿಯನ್ನು ಅಲ್ಲಿಂದ ತಗೊಂಡು ಹೋಗ್ಬಿಟ್ಟು ಹಿಟ್ಟು ಮಾಡಿದ್ಯಾರು? ನಮ್ಮ ದೇಶದವರು. ಅದನ್ನ ಪ್ಯಾಕ್ ಮಾಡಿ ಫ್ಯಾಕ್ಟ್ರಿಯಲ್ಲಿ ಪ್ಯಾಕ್ ಮಾಡಿ ನಮ್ಗೆಲ್ಲ ಕಳಿಸ್ಕೊಟ್ಟಿದ್ಯಾರು? ನಮ್ಮ ದೇಶದವರು. ಅದನ್ನ ತಗೊಂಡು ತಿಂದಿದ್ಯಾರು? ನಮ್ಮ ದೇಶದವರು. ಒಂದೊಂದು ಗೋಧಿ ಹಿಟ್ಟು ತಗೊಳ್ಳುವಾಗ ದೇವರು ಉಳಿಸಿದ್ರು ನಮ್ಮ ದೇಶದವರು. ಆದ್ರೆ ಅದರ ಮಧ್ಯದಲ್ಲಿ ಫಲ ಬೇರೆ ದೇಶ ಹೋಗ್ತಾನೆ ಇದ್ದಾರೆ. ಪ್ರತಿದಿನ ಎವ್ರಿ ಡೇ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ದೇಶದ ಹಣದ ವ್ಯಾಲ್ಯೂ, ಅವರ್ ಮನಿ ವ್ಯಾಲ್ಯೂ ಆಫ್ ಅವರ್ ಕಂಟ್ರಿ ಡಿಪ್ಪಿಂಗ್ ಎವ್ರಿ ಡೇ. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅವಾಗ $1 ಪ್ಲಸ್ ₹1. ಈಗ 85, 85, 90 rupees. ಇಂಡಿಯನ್ ಮನಿ ವ್ಯಾಲ್ಯೂ ಇಸ್ ಗೋಯಿಂಗ್ ಡೌನ್. ಇದಕ್ಕೆ ಪರಿಹಾರ ಏನು? ಮೋದಿಯವರು ಮೊನ್ನೆ ಕೂಡ ಹೇಳಿದ್ರು, ನಮ್ಮ ದೇಶ ಉಳಿಸ್ಬೇಕು ಅಂದ್ರೆ ಸ್ವದೇಶಿ ವಸ್ತುಗಳನ್ನ ಬೆಳೆಸಿ ಯೂಸ್ ಮಾಡಿ ಪ್ರಚಾರ ಮಾಡಿ ಅಂತ ಮೊನ್ನೆ ಕೂಡ ಹೇಳಿದ್ರು. ಎಷ್ಟೋ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಹೋರಾಟ ಮಾಡಿದೀವ ಸ್ವಾತಂತ್ರ್ಯಕ್ಕೋಸ್ಕರ? ಜೀವ ತ್ಯಾಗ ಮಾಡಿದಾರ? ಎಷ್ಟು ಜನ? ಸಾವಿರಾರಲ್ಲ, ಕೋಟ್ಯಾಂತರ ಜನ ಸರ್. ಕೋಟ್ಯಾಂತರ ಜನ ಜೀವವನ್ನು ತ್ಯಾಗ ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ದೇಶವನ್ನು ಉಳಿಸೋದಕ್ಕೋಸ್ಕರ. ನನಗೆ RCM ಯಾಕೆ ಇಷ್ಟ ಆಯ್ತು ಅಂದ್ರೆ ದಿಸ್ ಇಸ್ 100% ಇಂಡಿಯನ್ ನಮ್ಮ ದೇಶ. ಅದು ಒಂದೇ ಒಂದು ಕಾರಣದಿಂದ ನಾನು 20 ವರ್ಷ RCM ಅಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದ್ದೆ. ಪ್ರತಿ ಮನೆಗೆ RCM ತಲುಪಿಸ್ತಾ ಇದ್ದೆ. ಆದ್ರೆ ಅಲ್ಲಿ ದುಡ್ಡು ಬರುತ್ತೋ ಇಲ್ವೋ ಅದೆಲ್ಲ ಎರಡನೇ ವಿಷಯ. ಸ್ಟಾರ್ಟಿಂಗ್ ಟೈಮಲ್ಲಿ ನಾನು RCMಗೆ ಬಂದಾಗ ಇದರಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಇರಲಿಲ್ಲ. ನನಗೆ ಆದಾಯನೂ ಬರ್ತಾ ಇರಲಿಲ್ಲ. ಪ್ರಾಡಕ್ಟ್ ಅವೈಲಬಿಲಿಟಿ ಇರುವಂಥ ಜಾಗ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ, ಸೌತ್ ಇಂಡಿಯಾದಲ್ಲಿ ಇರಲಿಲ್ಲ. 20 years ಬ್ಯಾಕ್, 20 साल ಪೈಲೆ. ಈಗ ಅವೈಲಬಿಲಿಟಿ ಇದೆ, ಸಾಕಷ್ಟು ಪ್ರಾಡಕ್ಟ್ಸ್ ಎಲ್ಲ ಈಗ ಬಂದಿದೆ. ನಾನು 20 ವರ್ಷ ಆಯ್ತು. ಈಗ ಮುನಿಯಪ್ಪ ಸರ್ ಹೇಳುವಂಗೆ ಈಗ 30 ಕೋಟಿ 35 40 ಕೋಟಿ ಬಿಸ್ನೆಸ್ ಈಗ ನಡೀತಾ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಇರಲಿಲ್ವೇ? ಐ ವಾಸ್ ಅಲೋನ್. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಪ್ರಾಡಕ್ಟ್ ತರಿಸೋದಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ತುಂಬ ಲಾಸ್ಗಳಾಗಿದೆ. ಬಟ್ ಅದೆಲ್ಲ ಸಹಿಸೋದಕ್ಕೆ ಕಾರಣ ಬಂದ್ಬಿಟ್ಟು ಏನಂತ ಕೇಳಿದರೆ, ಬಿಕಾಸ್ ದಿಸ್ ಇಸ್ ಅನ್ ಇಂಡಿಯನ್ ಕಂಪನಿ. ನಮ್ಮ ದೇಶದ ಕಂಪನಿಯನ್ನು ಇಲ್ಲಿ ಪ್ರಚಾರ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಇದೆ. ಅದಕ್ಕೆ ಅದು ಒಂದು ಕಾರಣದಿಂದ ನಾನು ಉಳಿಸಿದ ಉಳಿದಿದ್ದವು RCM. ಇಲ್ಲಾಂತಿದ್ರೆ ಯಾವಾಗಲೂ ಬಿಟ್ಟು ಹೋಗ್ಬೇಕಾಗಿತ್ತು. RCM ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಯಾಕಂದರೆ ಐ ಆಮ್ ಎ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್. My job is safe. I can work lifetime. और whoever is working, जो भी लोग मेरे साथ में एयरफोर्स में था, वो अभी भी एयरलाइंस में काम कर रहे हैं. सिंगापुर एयरलाइंस में, एमिरेट्स में है. 6 लाख 7 लाख 8 लाख 10 लाख रुपये महीने का कमाई है उनका. ಕೆಲಸ ಸಿಕ್ಕಿದ್ರೆ ಸಾಕು, ಜೀವನ ಪರ್ಯಂತ ಆ ಕೆಲಸದಲ್ಲೇ ಮುಳುಗಿರ್ತಾರೆ. ಅಪ್ ಟು ರಿಟೈರ್ಮೆಂಟ್ ದೇ ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್. ಹೆಸರು ಕೆಲಸ ಸಿಕ್ಕಿದ್ರೆ ಸಾಕು, ಕೆಲಸ ಇದೆಯಲ್ಲ ಸಾಕು. ತಿಂಗಳಿಗೆ 50,000 1 ಲಕ್ಷ ಜಾಬ್ ಸ್ಯಾಲ್ರಿ ಸಿಗ್ತಾ ಇದೆ, ಬಸ್ ಜೀವನ ನಡೀತಾ ಇದೆ. ಕೆಲಸ ಸಿಗದೆ ಕಷ್ಟ. ಸೊ ಅದನ್ನ ಬಿಟ್ಟು ಮುಪ್ಪು ಸೇಲ್ ಮಾಡಕ್ಕೆ ನಿಂತಾರ. ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಿಸ್ಸಿಸ್ ಕರೆದ್ರು ನನ್ನ ಹುಚ್ಚಾಗ್ಬಿಟ್ಟಿದೆ. ಕೆಲಸ ಸಿಕ್ಕದ ಕಷ್ಟ. ಸಿಕ್ಕಿರೋ ಕೆಲಸ ಅದು ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಬಿಟ್ಟು ಉಪ್ಪು ಸೇಲ್ ಮಾಡಕ್ಕೆ. ಸೊ ಅದರಿಂದ ನನಗೆ ಸಿಕ್ಕಿರುವಂತ ಬೆನಿಫಿಟ್ ಏನ್ ಗೊತ್ತಾ? ಏನು ಬೆನಿಫಿಟ್ ಇಲ್ಲದೆ ಯಾರು ಬಿಡಲ್ಲ. ಸೊ ಬೆನಿಫಿಟ್ ಇರಬೇಕು. ಏನ್ ಬೆನಿಫಿಟ್ ನನಗೆ ಸಿಕ್ತು ಅಂದ್ರೆ, ಈಗ ನಾನು ಅಲ್ಲಿ ಕೆಲಸದಲ್ಲಿ ಇದ್ದಿದ್ರೆ ನಾನು ಕನ್ನಡ ಮಾತಾಡ್ತಾ ಇರ್ಲಿಲ್ಲ. ದಟ್ ಈಸ್ ಮೈ ಫಸ್ಟ್ ಪ್ರಾಫಿಟ್. ಕನ್ನಡ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಇಂಗ್ಲಿಷ್, ಹಿಂದಿ
ಕ್ಯಾಂಪಸ್ ಏರ್ಫೋರ್ಸ್ ಕ್ಯಾಂಪಸ್ ಒಳಗಡೆ ಎರಡೇ ಭಾಷೆ ಭಾಷೆ ಆದ್ರೆ ಆಸೆ ಮೇಲೆ ಬಂದ ತಕ್ಷಣ ಹೇಳ್ತಾ ಇದ್ರು ಕನ್ನಡ ದೇಶದಲ್ಲಿ. ಸರ್ ಇನ್ನೊಂದು ತುಂಬ ಒಂದು ಚೆನ್ನಾಗಿ ಹೇಳಿದ್ರು ಫ್ರೆಂಡ್ಸ್. ಏನಪ್ಪ ಅಂತಂದರೆ ಈ ಒಂದು ಕಂಪ್ನಿಲಿ ಬಂದಾಗ ಎಲ್ಲ ಥರದ ಒಂದು ಭಾಷೆಗಳನ್ನು ನಾವು ಕಲಿತೀವಿ. ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಾವು ಮಾತಾಡಲೇಬೇಕು. ಆ ಒಂದು ಭಾಷೆ ಲಕ್ಷಾಂತರ ರೈತರನ್ನ ಭೇಟಿ ಮಾಡಿದ್ದೀನಿ ತುಂಬ ಖುಷಿ ಆಯಿತು. ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಹುಬ್ಳಿ, ರಾಯಚೂರು, ಸಿಂಧನೂರು, ಎಲ್ಲಿ ಹೋಗಲ್ಲ ಎಲ್ಲ ಕಡೆ ಊರು ತಿರುಗಿದ್ದೀನಿ. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಊರು ಹೋಗ್ಬಿಟ್ಟು ಭೇಟಿಯಾಗಿ. ಲಾಸ್ಟ್ 20 years ಐ ಹ್ಯಾವ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಸೌತ್ ಇಂಡಿಯಾ. ತುಂಬ ಜನ ಭೇಟಿ ಮಾಡಿ ರೈಟ್. ಕೇಳಿದ್ರಲ್ಲ ಫ್ರೆಂಡ್ಸ್, RCM ಸಂಸ್ಥೆಯಲ್ಲಿ ಬಂದಾಗ ಅವರ ಒಂದು ಲೈಫ್ ಯಾವ ರೀತಿ ಇತ್ತು ಅನುಭವಗಳನ್ನು ಹಂಚ್ಕೊಂಡ್ರು ಸರ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.